ಬಾ ಬಂಗಾರ ತೀರವ ನೋಡುವ ಈ ಸಂಚಾರಿ ಅಲೆಗಳ ಕಥೆಯ ಕೇಳುವ ಗುಡಿಗಡ ದಡ ನೆರೆದರೆ ಮರೆ ಹಾಡು ಬಡು ಕಡಲಿನ ನವ ಬದುಕಡಿ ನಾಡು ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗಾರ ಬಂದಂದು ಚಂದ್ರಗಿರಿ ಹೊದೆದು ಸೆರಗಾಗಿ ನೀ ತಂದಂತೆ ತವರಿಗೆ ದೀಪಾವಳಿ ಸುಭಾಷಿಣಿ ಸುಹಾಸಿನಿ ಕರಾವಳಿ ಸುರಾಂಗಿಣಿ ಸಿರಿಗನ್ನಡ ನಾಡ ಹೊಳೆವ ಮುಗುತಿನಿ ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆ ಎಮ್ಮಗ್ರಹಾರ. ಈ ಶಾಲೆಯಲ್ಲಿ ದಿನಾಂಕ 10/9/1991ರಿಂದ 2026 ಜೂನ್ 30ರವರೆಗೆ, ಅಂದರೆ 35 ವರ್ಷಗಳ ಕಾಲ ಶಿಕ್ಷಕನಾಗಿ ಮುಖ್ಯ ಶಿಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನನಗೆ ಇಷ್ಟು ಸುದೀರ್ಘ ಅವಧಿಯ ಒಂದು ಶಿಕ್ಷಕನಾಗಿ ಅಥವಾ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ನೀಡಿದ ನಮ್ಮ ಶಾಲೆಗೆ ನಾನು ಆಭಾರಿಯಾಗಿದ್ದೇನೆ. ಈ ಸುದೀರ್ಘ ಅವಧಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಸಹಕಾರ, ಮಾರ್ಗದರ್ಶನ, ಬೆಂಬಲ ನೀಡಿದ ಎಲ್ಲರನ್ನೂ ಸ್ಮರಿಸುವುದು ನನ್ನ ಆದ್ಯ ಕರ್ತವ್ಯವೂ ಹೌದು. ಮೊದಲಿಗೆ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ಅಕ್ಷರ ಕಲಿಸಿದ ಗುರುಗಳಿಗೆ ವಂದಿಸುತ್ತೇನೆ. ನನ್ನ ಪೂಜ್ಯ ಗುರುಗಳಾದ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಬಿ ಕಮಲಮ್ಮ ಮೇಡಮನವರು ಹಾಗೂ ಎ.ವಿ. ರೆಡ್ಡಿ ಸರ್ ಅವರ ಆಶೀರ್ವಾದಗಳೊಂದಿಗೆ 10/9/1991ರಂದು ಈ ಶಾಲೆಗೆ ಕರ್ತವ್ಯಕ್ಕಾಗಿ ಹಾಜರಾದೆ. ಇಲ್ಲಿ ನನಗೆ ಅವಕಾಶ ನೀಡಿದವರು ನಮ್ಮ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಎಚ್ ವೆಂಕಟೇಶಪ್ಪನವರು. ಅವರ ಒಂದು ಸಹಕಾರ ಮತ್ತು ಬೆಂಬಲ ಅವರು ಇರೋ ತನಕ ನಿರಂತರವಾಗಿ ನನಗೆ ದೊರೆಯಿತು. ಅವರನ್ನು ಹೆಮ್ಮೆಯಿಂದ ನಾನು ಸ್ಮರಿಸಿಕೊಳ್ಳುತ್ತೇನೆ. ಇನ್ನು ಆರಂಭದಲ್ಲಿ ನಾನು ಕೇವಲ ಶಿಕ್ಷಕನಾಗಿರಲಿಲ್ಲ, ವೃತ್ತಿಯಲ್ಲಿ ಶಿಕ್ಷಕ, ಪ್ರವೃತ್ತಿಯಲ್ಲಿ APMCಯಲ್ಲಿ ಒಬ್ಬ ಗುಮಾಸ್ತನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಸಮಯವನ್ನು ಹೊಂದಿಸಿಕೊಳ್ಳೋದು ತುಂಬ ಕಷ್ಟಕರವಾಗಿದ್ದಿತ್ತು. ಆಗ ನನ್ನ ನೆರವಿಗೆ ಬಂದವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ವೈ.ಎಂ. ರೆಡ್ಡಿ ಸರ್ ಅವರು ಕೇವಲ ಅಷ್ಟೊಂದೇ ಮಾತ್ರವಲ್ಲ, ನಿರಂತರವಾಗಿ ನಮ್ಮೊಂದಿಗೆ ಇದ್ದು ಅದರಲ್ಲೂ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಶಾಲೆಗೆ ಹಾಜರಾಗಿ ಮಕ್ಕಳಿಗೆ ತರಗತಿಗಳನ್ನು ನಡೆಸುತ್ತಾ ನಮ್ಮೊಂದಿಗೆ ಚರ್ಚಿಸಿ ನಮಗೆ ಮಾರ್ಗದರ್ಶನ ನೀಡಿದರು. ಅವರ ಮಾರ್ಗದರ್ಶನವನ್ನು ನಾವೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರೆಡ್ಡಿ ಸರ್ ಅವರಂತೂ ನಮ್ಮೊಂದಿಗೆ ಯಾವತ್ತಿಗೂ ಅವರು ಕಾರ್ಯದರ್ಶಿಗಳಾಗಿ ವಹಿಸ್ತಿಲ್ಲ. ಒಬ್ಬ ಸ್ನೇಹಿತರಾಗಿ, ಆತ್ಮೀಯರಾಗಿ, ಯಾವುದೇ ಒಂದು ಸಮಸ್ಯೆ ಎದುರಾದರೂ ಸಹ ಕೂಡಲೇ ಸ್ಪಂದಿಸಿ ನಮಗೆ ಸಹಕಾರ ನೀಡ್ತಿದ್ದರು. ಅವರನ್ನು ಸಹ ನಾವು ಮರೀಲಿಕ್ಕೆ ನಾವು. ಇನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ, ಗೌರವಾನ್ವಿತ ಎಲ್ಲ ನಿರ್ದೇಶಕರು ಸಹ ಸದಾ ನಮಗೆ ಬೆಂಬಲವಾಗಿ ನಿಂತು ಅವರು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಇನ್ನು 1991ರಿಂದ 2026 ತನಕ ನನ್ನೊಂದಿಗೆ ಕರ್ತವ್ಯ ನಿರ್ವಹಿಸಿದ ನನ್ನ ಎಲ್ಲ ಪ್ರೀತಿಯ ಅಧ್ಯಾಪಕ ವೃಂದದವರು ನನಗೆ ಸದಾ ನನ್ನೊಂದಿಗೆ ಸ್ಪಂದಿಸಿ ನನಗೆ ಸಹಕಾರ, ಬೆಂಬಲ ನೀಡಿ ನನ್ನನ್ನು ಉತ್ತಮ ಶಿಕ್ಷಕರನ್ನಾಗಿ ರೂಪಿಸಲಿಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸದಾ ಅವರ ಒಂದು ಬೆಂಬಲವನ್ನು ಸ್ಮರಿಸುತ್ತೇನೆ. ಇನ್ನು
ಅದರಲ್ಲೂ ನಮ್ಮ ಶಾಲೆಯ ವೃತ್ತಿ ಶಿಕ್ಷಕರಾದಂತಹ ಎನ್ ವಿ ಆರ್ ಅವರು, ನಮ್ಮ ಶಾಲೆಯ ಗುಮಾಸ್ತರಾದ ಸೋಮಣ್ಣನವರು ಹಾಗೂ ಡಿ ಗ್ರೂಪ್ ನೌಕರರಾದಂತಹ ಆದಿನಾರಾಯಣ ಸ್ವಾಮಿ ಮತ್ತು ನಾರಾಯಣ ಸ್ವಾಮಿ ಅವರ ಸಹಕಾರ ಅಂತಲೂ ಹೇಳ್ತೀನಿ. ಅಷ್ಟೊಂದು ಉತ್ತಮವಾಗಿ ನನ್ನೊಂದಿಗೆ ಅವರು ಸಹಕರಿಸ್ತಾರೆ. ಇನ್ನು ನಮ್ಮ ಹೆಮ್ಮೆಯ ಪೋಷಕರು ಎಂದಿಗೂ ನನ್ನನ್ನೊಬ್ಬ ಶಿಕ್ಷಕನನ್ನು ಕಾಣಲಿಲ್ಲ. ತಮ್ಮ ಮನೆಯ ಮಗನಂತೆ ಕಂಡು ನನಗೆ ಅತೀವವಾದ ಬೆಂಬಲವನ್ನು ನೀಡಿ ನನ್ನೊಂದಿಗೆ ಸ್ಪಂದಿಸ್ತಾರೆ ಮತ್ತು ಸದಾ ಬೆಂಬಲವನ್ನು ನೀಡ್ತಾರೆ. ಇಂತಹ ಪೋಷಕ ವರ್ಗವನ್ನು ಪಡೆದಿದ್ದು ನನಗೆ ಒಂದು ಅದೃಷ್ಟ ಅಂತಲೇ ನಾನು ಭಾವಿಸುತ್ತೇನೆ. ಇನ್ನು ಅದರಲ್ಲೂ ನಮ್ಮ ಬಂಡಾರಳ್ಳಿಯ ಎಚ್ ಎನ್ ಆನಂದ್, ಹಾಗೆ ಕೋದಂಡಣ್ಣವರು, ಅಗ್ರಹಾರದ ಎನ್ ವೆಂಕಟಪ್ಪನವರು ಮತ್ತು KSRTCಯ HMS ಮೂರ್ತಿರವರು ಹಾಗೂ ನಲ್ಲೂರಿನ ಶ್ರೀನಿವಾಸರು ಇವರ ಒಂದು ಸಹಕಾರ ಮತ್ತು ಬೆಂಬಲವನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಕೇವಲ ಇವರು ಮಾತ್ರ ಅಲ್ಲ, ನಮ್ಮ ನೆರೆಹೊರೆಯ ಎಲ್ಲ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರುಗಳು, ಮುಖ್ಯ ಶಿಕ್ಷಕರುಗಳು, CRPಗಳು, ECOಗಳು, BRP, BEO, ಅಲ್ಲಿನ ಸಿಬ್ಬಂದಿ ವರ್ಗದವರು ಹಾಗೂ ಉಪನಿರ್ದೇಶಕರ ಕಚೇರಿಯ ಉನ್ನತ ಅಧಿಕಾರಿಗಳು, ಅವರ ಸಿಬ್ಬಂದಿಗಳ ಒಂದು ಮಾರ್ಗದರ್ಶನ ನಮಗೆ ಅತ್ಯುತ್ತಮವಾಗಿತ್ತು. ಅದರಲ್ಲೂ ಉಪನಿರ್ದೇಶಕರ ಕಚೇರಿಯ ಶಿಕ್ಷಣಾಧಿಕಾರಿಗಳಿದ್ದಂತಹ AN ನಾಗೇಂದ್ರ ಪ್ರಸಾದ್ರವರ ದಕ್ಷ ಆಡಳಿತ ನಮಗೆ ಒಂದು ಅತ್ಯುತ್ತಮ ಮಾರ್ಗದರ್ಶನವಾಗಿತ್ತು. ಅವರು ಸದಾ ನಮಗೆ ಬೆಂಬಲವನ್ನು ನೀಡಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಿದ್ದರು. ಅದು ತುಂಬ ಹೆಮ್ಮೆಯ ವಿಷಯ. ಇನ್ನು ಹಾಗೆಯೇ BEO ಕಚೇರಿಯ ವ್ಯವಸ್ಥಾಪಕರಾಗಿದ್ದಂತಹ ಶ್ರೀ ವಿ ನಂಜಪ್ಪ ಸರ್ ಅವರಂತೂ ತುಂಬ ಸರಳತೆ, ಪ್ರಾಮಾಣಿಕತೆ, ಅವರ ಒಂದು ಪ್ರಾಮಾಣಿಕತೆ ನನ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಅಷ್ಟೇ ಅಲ್ಲ, ನಮ್ಮ ದಾಖಲೆಗಳ ನಿರ್ವಹಣೆಯಲ್ಲಿ ಅತ್ಯುತ್ತಮವಾದ ಮಾರ್ಗದರ್ಶನ ನೀಡಿದ್ದು ಸ್ಮರಣೀಯವಾದಂತಹ ಒಂದು ವಿಷಯ ಅಂತ ನನಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಕಷ್ಟ ಕಾಲದಲ್ಲೂ ಮತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸದಾ ನನ್ನ ಬೆನ್ನೆಲುಬಾಗಿ ನಿಂತಹ ನನ್ನ ಶ್ರೀಮತಿಯವರಿಗೂ ನನ್ನ ಕುಟುಂಬದವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ನನ್ನ ಶಾಲೆಯ ಹಿರಿಮೆ ಬಗ್ಗೆ ನಾನು ಹೇಳಬೇಕಂದ್ರೆ, ನಮ್ಮ ಶಾಲೆಯು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗಾಗಿ, ಅದರಲ್ಲೂ ಶಿಕ್ಷಣದಿಂದ ವಂಚಿತರಾದ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ YM ರೆಡ್ಡಿ ಸರ್ ಅವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ರಘುಪತಿ ರೆಡ್ಡಿ ಸರ್ ಅವರು ಹಾಗೂ ಆಡಳಿತ ಮಂಡಳಿಯವರ ಸಾಮಾಜಿಕ ಕಳಕಳಿಯಿಂದ ಈ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು 1991 ಜೂನ್ 16ರಂದು. ಇದು ಅವರ ಆದರ್ಶಪ್ರಾಯಕ್ಕೆ ಒಂದು ಕಳಶದಂತಿದೆ. ಈ ಶಾಲೆಯು SSLC ಪರೀಕ್ಷೆಯಲ್ಲಿ ಈಗಾಗಲೇ 4 ಬಾರಿ 100% ಫಲಿತಾಂಶವನ್ನು ತಂದು ಇಡೀ ರಾಜ್ಯದಲ್ಲೇ ಕೀರ್ತಿಯನ್ನು ಗಳಿಸಿದೆ. ಕೇವಲ 100ರಷ್ಟಲ್ಲ, ಗುಣಮಟ್ಟದಲ್ಲಿ ಈ ಶಾಲೆಯು ಅತ್ಯುತ್ತಮ ಫಲಿತಾಂಶ ಮತ್ತು ಗುಣಮಟ್ಟದಲ್ಲಿ ಮತ್ತಷ್ಟು ಉತ್ತಮವಾಗಿದೆ. ಈ ಶಾಲೆಯಿಂದ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಅಥವಾ ಉನ್ನತ ಹುದ್ದೆಗಳಲ್ಲಿ ತಮ್ಮದೇ ಆದಂತಹ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಈಗ ತಮ್ಮದೇ ಆದಂತಹ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥದ್ದು ಚಾಪು ಓಡಿಸಿರುವುದು ಇದೊಂದು ಹೆಮ್ಮೆಯ ಒಂದು ವಿಷಯವಾಗಿದೆ. ಎಂದು ಶಾಲೆಯ ವಿದ್ಯಾರ್ಥಿಗಳನ್ನು ಅಥವಾ ಇಂತಹ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದೇ ಈ ಸಂಸ್ಥೆಯ ಒಂದು ಹೆಗ್ಗಳಿಕೆಯ ಸಾಧನೆಯಾಗಿದೆ. ಹಾಗೆಯೇ ಇಂತಹ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ಅಥವಾ ಪಡೆದಿರೋದೇ ಈ ಒಂದು ಶಾಲೆಯ ಹೆಮ್ಮೆ ಅಂತಲೂ ಹೇಳಬಹುದು. ಇಂದು ದಿನಾಂಕ 28/6/2026ರಂದು ನಡೆದ ನನ್ನ ನಿವೃತ್ತಿ ಬೀಳ್ಕೊಡುಗೆ ಸನ್ಮಾನ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮ ಇದು ಗುರು ಶಿಷ್ಯ ಪರಂಪರೆಗೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿದೆ. ಈ ಕಾರ್ಯಕ್ರಮವನ್ನು ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ನನಗೆ ನೀಡಿದ ಒಂದು ಅವಿಸ್ಮರಣೀಯವಾದಂತಹ ಉಡುಗೊರೆಯಾಗಿದೆ. ನನ್ನ ಜೀವಮಾನದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಕಂಡಿಲ್ಲ ಅಥವಾ ಕಂಡಿರಲಿಕ್ಕೂ ಸಾಧ್ಯವೂ ಇಲ್ಲ. ಇಂತಹ ಒಂದು ಹೆಮ್ಮೆಯ ಕಾಣಿಕೆಯನ್ನು ನೀಡಿದಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಹೆಮ್ಮೆಯಿಂದ ಕಾಣುತ್ತೇನೆ. ಅಥವಾ ಈ ಒಂದು
ಸದಾ ನನ್ನ ನೆನಪಿನಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಸುಮಾರು 1500ಕ್ಕೂ ಹೆಚ್ಚು ಹಳೆ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಸ್ವಯಂ ಪ್ರೇರಿತರಾಗಿ ಈ ಬೀಳ್ಕೊಡುಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾದಂತಹ ಒಂದು ವಿಷಯವಾಗಿದೆ. ಈ ಬೀಳ್ಕೊಡುಗೆ ಸಮಾರಂಭ ಕೇವಲ ಸನ್ಮಾನ ಸಮಾರಂಭವಾಗಿರಲಿಲ್ಲ, ಶ್ರೇಷ್ಠ ದಾನಗಳಲ್ಲಿ ಒಂದಾದ ರಕ್ತದಾನವನ್ನು ಪ್ರೇರೇಪಿಸುವ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಿಸರ ಕಾಳಜಿಯನ್ನು ಮೂಡಿಸುವ ಹಸಿರು ನಮನ ಕಾರ್ಯಕ್ರಮದೊಂದಿಗೆ 1000 ಸಸಿಗಳ ಒಂದು ವಿತರಣಾ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ನವ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತೆ. ಯುವ ಜನತೆಗೆ ಒಂದು ಮಾದರಿಯಾದ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳಾಗಿರೋದು ನಮಗೆ ಮತ್ತಷ್ಟು ಸಂತಸವನ್ನು ನೀಡುತ್ತದೆ. ಇನ್ನು ನಾನು ನನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಎಲೆಮರೆಯ ಕಾಯಿಯಂತೆ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಇಂತಹ ನನ್ನನ್ನು ಗುರುತಿಸಿ ಉತ್ತಮ ಶಿಕ್ಷಕ ಎಂದು ಸಮೂಹ ಮಾಧ್ಯಮಗಳಲ್ಲಿ ಪ್ರಚುರಪಡಿಸಿ ಸಂಚಲನ ಮೂಡಿಸಿದ್ದು ನನ್ನ ಹಳೆಯ ವಿದ್ಯಾರ್ಥಿಗಳ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರು ಲಂಡನ್ ಪ್ರವಾಸದಲ್ಲಿದ್ದು ಲಂಡನ್ನಿನಿಂದಲೇ ನೇರವಾಗಿ ನನಗೆ ಶುಭಾಶಯಗಳನ್ನು ಕೋರಿ ಮತ್ತು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ನೂತನ ಕಟ್ಟಡವನ್ನು ನೀಡುತ್ತೇನೆಂಬ ಭರವಸೆ ನೀಡಿರುವುದು ಮತ್ತೊಂದು ಹೆಮ್ಮೆಯ ವಿಷಯ. ಈ ಒಂದು ಮಾನ್ಯ ಶಾಸಕರಿಂದ ಶುಭಾಶಯವನ್ನು ಪಡೆದುಕೊಳ್ಳಲಿಕ್ಕೆ ಸಹಕಾರ ನೀಡಿದವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯೇ ಇದಕ್ಕೆ ಮೂಲ ಕಾರಣ. ಇನ್ನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವುಗಳು ನನಗೆ ನೀಡಿದ ಪ್ರೀತಿ, ಗೌರವ, ಅಭಿಮಾನ ನನ್ನ ಉಸಿರು ಇರೋ ತನಕ ಮರೆಯಲಿಕ್ಕೆ ಸಾಧ್ಯವಾಗದು. ಮರೆಯಲಾಗದ ಅವಿಸ್ಮರಣೀಯವಾದಂತಹ ಕೊಡುಗೆಯನ್ನು ತಾವು ನೀಡಿದ್ದೀರಿ. ಹಾಗೆಯೇ ನಿಮ್ಮ ಅಭಿಮಾನ ಮತ್ತು ಪ್ರೀತಿ ಕೇವಲ KBN ಮೇಲಿದ್ದರೆ ಸಾಲದು. ನಿಮ್ಮ ಪ್ರೀತಿಯ ಅಥವಾ ನಿಮ್ಮ ಅಭಿಮಾನದ JPN ಪ್ರೌಢಶಾಲೆಯ ಮೇಲೆ ನಿಮ್ಮ ಪ್ರೀತಿ ಮತ್ತು ಅಭಿಮಾನ ಮುಂದುವರಿಯಬೇಕನ್ನೋದು ಮತ್ತು ಅದರ ಉನ್ನತಿಗಾಗಿ ನೀವು ಶ್ರಮಿಸಬೇಕೆನ್ನೋದು ನನ್ನ ಒಂದು ಅಭಿಲಾಷೆ. ನೀವು ಬೆಳೆಯಿರಿ, ನಿಮ್ಮ ಶಾಲೆಯನ್ನು ಬೆಳೆಸಿ. ಅದಕ್ಕೆ ಶಾಶ್ವತ ಪರಿಹಾರವೆಂದರೆ ನೀವೊಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸಿ, ಸಂಘಟಿಸಿ, ಅದರ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಶಾಲೆಯ ಕೀರ್ತಿಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಿಮ್ಮದಾಗಬೇಕೆನ್ನೋದೇ ನನ್ನ ಒಂದು ಆಶಯವಾಗಿದೆ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಶಾಲೆಯ ಆಡಳಿತ ಮಂಡಳಿ ಸದಾ ನಿಮ್ಮೊಂದಿಗೆ ಇರುತ್ತದೆ ಅಂತ ನಾನು ಭಾವಿಸುತ್ತೇನೆ. ಹಾಗೆಯೇ ಈಗಿನ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿಮಾತು. ಪ್ರೀತಿಯ ಮಕ್ಕಳೇ, ಮೊಬೈಲ್ ಮತ್ತು ಟಿವಿಯಿಂದ ದೂರ ಇದೆ. ಸಾಧ್ಯವಾದಷ್ಟು ಪುಸ್ತಕಕ್ಕೆ ಬಹಳ ಹತ್ತಿರ ಹೋಗಿ ಪುಸ್ತಕ ಸದಾ ನಿಮ್ಮ ಜೊತೆಗೆ ಇರಲಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಸಮಯವನ್ನು ಬೆಳೆಸಿಕೊಳ್ಳಿ. ತಂದೆ ತಾಯಿ, ಗುರುಗಳು, ಹಿರಿಯರ ಬಗ್ಗೆ ಗೌರವದಿಂದ ವರ್ತಿಸಿ. ಹಾಗೆಯೇ ನಿಮ್ಮ ನಡತೆ ಶುದ್ಧವಾಗಿರಲಿ. ನಿಮ್ಮ ಒಂದು ವರ್ತನೆ ಅಥವಾ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಲಿ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ನಡೆಸಿಕೊಡಲು ಹಗಲಿರಲು ಶ್ರಮಿಸಿದ ನನ್ನ ಪ್ರೀತಿಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಆಡಳಿತ ಮಂಡಳಿ, ನನ್ನ ಸಮಸ್ತ ಶಿಕ್ಷಕ ಬಳಗಕ್ಕೂ, ಪೋಷಕ ವೃಂದಕ್ಕೂ ಹಾಗೂ ನನ್ನ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಮ್ಮವರು ಮಕ್ಕಳನ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು. ಇದಕ್ಕಿಂತ ಶಾಲೆ ಮಕ್ಕಳು ಅವ್ರಿಗೆ ತುಂಬ ಇಷ್ಟ ಶಾಲೆ ಮಕ್ಕಳು ಅಂದರೆ. ಆದರೂ ಅವ್ರು ಯಾವ ಕಾರಣಕ್ಕೂ ಶಾಲೆ ಮಾತ್ರ ಆಬ್ಸೆಂಟ್ ಎಲ್ಲ ಬರ್ತಾಯಿದ್ರು. ಮಕ್ಕಳು ಅಂದರೆ ಅವ್ರು ತುಂಬ ಇಷ್ಟ. ಯಾವುದ್ರಲ್ಲೂ ಅಷ್ಟೇ ಮಕ್ಕಳನ್ನ ತುಂಬ ಇಷ್ಟಪಡ್ತಾರೆ ಅವರು. ಟಿಫನ್ ಒಂದೊಂದು ಸಾರಿ ತಿಂದಿರನೂ ಬಂದು ಕ್ಲಾಸ್ಗೆ ಬರ್ತಾಯಿದ್ರು. ಅದ್ರಿಗಿಂತ ನನಗೆ ಅದೇ ಸಂತೋಷ. ಇನ್ನೂ ಇಷ್ಟ ಇದ್ದರೆ ಅವರು ಮುಂದೆ ಮಾಡಬೇಕು ಕ್ಲಾಸು ಅಂದರೆ ಮಾಡಲಿ, ನಮ್ಗೆ ಸಂತೋಷನೇ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಪ್ಪನವರ 35 ವರ್ಷಗಳ ಸರ್ವಿಸ್ ನಮಗೆ ತುಂಬ ಖುಷಿಯಾಗಿದೆ. ಅವರಿಗೆ ಅವರ ಶಾಲೆ ಹಾಗೂ ಶಾಲೆಯ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಮತ್ತು ಕಾಳಜಿ. ನಮ್ಮ ಅಪ್ಪನವರ ನಿಸ್ವಾರ್ಥ ಸೇವೆಗೆ ನಮಗೆ ಹೆಮ್ಮೆ. ಇಂತಹ ಅಪ್ಪನನ್ನು ಪಡೆಯಲು ನಾವೇ ಪುಣ್ಯವಂತರು. ಹ್ಯಾಪಿ ರಿಟೈರ್ಮೆಂಟ್ ಮೈ ಡಿಯರ್ ಡ್ಯಾಡ್. ಥ್ಯಾಂಕ್ ಯು ಫಾರ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಯಾಕ್ರಿಫೈಸ್. ನೌ ಈಸ್ ಅ ಟೈಮ್ ಟು ಲೀವ್ ಯುವರ್ ಡ್ರೀಮ್ಸ್. ಜಗಳಕ್ಕೆ ನೀ ಹೋಗದೆ ತಲೆಯ ಬಾಗು, ನೂರ್ ಕಾಲ ನೀ ಬಾಳುವೆ. ನಿಜವಿರು ಧೈರ್ಯ ನಂಬಿಕೋ, ಬದುಕಿನ ದಾರಿ ಮಾಡಿಕೋ. ತಿಳಿಯಲಿ ಲೋಕ ನಿನ್ನಯ ಇಡಿ ಕಥನ. ಮನಸ್ಸಿನ ಸ್ವಾರ್ಥ ಅಳಿದರೆ ಮನುಷ್ಯಗೆ ಮಾತೆ ಆಸರೆ. ಕೊಟ್ಟಿರೋ ಮಾತು ಮರೆತರೆ ಗೆಲುವಿಲ್ಲ. ಕೋಪ ಸರ್ವನಾಶ
ಈಗ ನಾವು ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಡಳಿತ ವಿಸ್ತರಣೆಗಾಗಿ ಅನುಸರಿಸಿದ ಎರಡನೇ ನೀತಿ ಸಹಾಯಕ ಸೈನ್ಯ ಪದ್ಧತಿ. ಇದು ಐ ಆಮ್ ಪ್ರೌಡ್ ಆಫ್ ಯು. ತಂದೆ ಹೆಸರನ್ನ ಬಳಸೋನಲ್ಲ, ಉಳಿಸೋನು ಮಗ. ನಗ್ನಗ್ತಾನೆ ಜೀವನ ಹೇಳ್ಕೊಟ್ಬಿಟ್ರಲ್ಲ ಬಾಸ್. ದೊಡ್ಡವ್ರು ಅನ್ಕೊಂಡಂಗೆ ಬದುಕ್ಬಿಟ್ಟೆಪ್ಪು. ನೊಂದವ್ರ ಬದುಕಿಗೆ ಪ್ರೀತಿನ ಧಾರೆ ಎರೆದ ರಾಜ್ಕುಮಾರ ನೀನು. KBN ಅಂದ್ರೆ ಏನು? ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. Powerful people make places powerful. ಹತ್ತು ವರ್ಷಗಳ ನಿರಂತರ ಅಕ್ಷರ ಸೇವೆ. ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ತಂಡವು ಕಳೆದ 2015ರಿಂದ ಸತತವಾಗಿ ಪ್ರತಿ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಂದು ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನಿ ಮತ್ತು ಇತರೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸುತ್ತಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸರೆಯಾಗಿದ್ದಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ.
ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಭಜರಂಗಿ, ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ರೇ 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 ಭಜರಂಗಿ, ರೇ 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 ಶಿವನೇ ಸೋಲುವ ಶಿರವಾಗಿ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ. ಹಸಿದ ಬಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು, ಕತಿಯ ಗುಳಲು ತನ್ನ ಮುಗುಡು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಾಗೆ ಸಿಂಹಾಸನ. ದಿಗ್ಗನೆದ್ದ ಭಜರಂಗಿ, ಗುರುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆ ಧ್ಯೇಯ ನ್ಯಾಯ ಗಂಡ ಬೇರುಂಡನ ಧ್ಯೇಯ, ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ. ರೇ 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 ಭಜರಂಗಿ, ಇಡೀ ಭೂಮಿಯ ಡೋಲು ಇವನ ಹಾಡಿಗೆ ನಿಜವಾಗಿ. ಸಾಧಾರ ನಿಜಗರಿ ನಿಜಗರಿ ಗಮಗರಿ ಸಗರಿ ಗನಿ, ಸಾಧಾರ ನಿಜ ತತ್ತಬನಿ ಮಗ ಮನಿ ಸಗಾ.